ಬೆಳಕು ಸರಿದು ಸಂಜೆ ಕತ್ತಲು ಸುತ್ತ ಆವರಿಸುತ್ತಿತ್ತು. ಬಣ್ಣ ಬಣ್ಣದ ಚಿಕ್ಕ ದೀಪಗಳಿಂದ, ಬಣ್ಣದ ಚಿತ್ತಾರದ ಹೂಗಳಿಂದ ಇಳೆಬಿಟ್ಟ ಚಂದದ ಪರದೆಯ ಅಲಂಕಾರ ಜೋರಾಗಿತ್ತು. ಎಲ್ಲರನ್ನೂ ತನ್ನತ್ತ ಸೆಳೆಯುವ ದೊಡ್ಡ ಮನೆಯ ಮುಂದೆ ಸಜ್ಜಾಗಿತ್ತು ಆ ವೇದಿಕೆ. ಹೊಸ ಮದುಮಕ್ಕಳ ಆಶೀರ್ವದಿಸಲು ಮತ್ತೊಮ್ಮೆ ಮನೆ ಮುಂದೆ ಚಿಕ್ಕದಾಗಿ ಆರತಕ್ಷತೆ ಏರ್ಪಡಿಸಲಾಗಿತ್ತು. ಅವರ ಪಾಲಿಗೆ ಅದು ಚಿಕ್ಕದಾಗಿ ಅಂದರೂ ನೋಡೋರಿಗೆ ದೊಡ್ಡ ಸಮಾರಂಭವೇ. ಎಲ್ಲ ಮುದ್ದಾಗಿ ರೆಡಿಯಾಗಿ ಓಡಾಡುವಾಗ ಅವಳು ಮಾತ್ರ ಇನ್ನೂ ಡ್ರೆಸ್ಸಿಂಗ್ ರೂಮ್ನಲ್ಲೇ ಇದ್ದಾಳೆ. ಬಂಗಾರಿ, ಏನಮ್ಮ ಇನ್ನೂ ಆಗಿಲ್ವಾ? ಅವನದ್ದು ಎಂದಿನಂತೆ ಮುದ್ದಾದ ಕೂಗು. ಆಯ್ತು, ಒಂದು ನಿಮಿಷ ಬನ್ನಿ ಇಲ್ಲಿ, ಕೇಳಿದವನನ್ನೇ ಒಳಗೆ ಕರೆದಳು. ಏನೋ ಬಂಗಾರಿ ಅನ್ನುತ್ತಾ ಬಂದು ನಿಂತವನಿಗೆ ತನ್ನ ಬೆನ್ನು ತೋರಿಸುತ್ತ ನಿಂತಳು ಹುಡುಗಿ. ಗಾಢ ಕೆಂಪು ಬಣ್ಣದ ಸೀರೆ, ಅಗಲವಾದ ಬೆನ್ನಿನ ಮೇಲೆ ಕೆಂಪು ಹಸಿರು ಮಿಶ್ರಿತ ಪಟ್ಟಾಗಿ ಕುಳಿತಿದ್ದ ರವಿಕೆಯ ದಾರವನ್ನು ಕಟ್ಟುವಂತೆ ಹೇಳಿದಾಗ ಆಲ್ಬೆಳಪಿನ ಸೊಂಪಾದ ಬೆನ್ನಿಗೆ ಪುಟ್ಟದಾಗಿ ಮುತ್ತಿಟ್ಟು ಅವಳು ಹೇಳಿದ ಕೆಲಸ ಮುಗಿಸಿದ. ಎಷ್ಟೇ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಅನಿಸುವ ನಿನ್ನ ಅಂದಕ್ಕೆ ಈ ಚಂದಕ್ಕೆ ಏನಾದರೂ ಅಂದಾಜಿಸಿ ಹೋಲಿಸಿದರೆ ಅದು ಕಡಿಮೆ ಅನಿಸುತ್ತೆ. ಅವಳ ಮುಂಗುರುಳನ್ನು ಸರಿಸಿ ಕಿವಿ ಅಂಚಿಗೆ ತುಟಿ ಹೊತ್ತಿ ನುಡಿದ ವೇದ. ಕನ್ನಡಿಯಲ್ಲಿ ಅವಳದೇ ಪ್ರತಿಬಿಂಬ ಅವನ ಹಿಂದೆ ನಿಂತವನಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸಾಕು ಸಾಕು, ನಿಮ್ಮ ಹೊಗಳಿಕೆ ಮುದ್ದಾಟ ಆಮೇಲೆ ಇಟ್ಕೊಳ್ಳಿ, ನಾನು ರೆಡಿ, ನೀವು ಅಂದಳು ಅವನೆಡೆ ತಿರುಗಿ. ಅವನೇನು ಕಡಿಮೆ ಇಲ್ಲ ಅನ್ನುವಂತೆ ಬಿಳಿ ಬಣ್ಣದ ಶರ್ಟ್ ಮೇಲೆ ಕಪ್ಪು ಬಣ್ಣದ ಸೂಟ್ ತೊಟ್ಟು ಒಪ್ಪವಾಗಿ ಕಾಣುತ್ತಿದ್ದ. ಅರೆ, ಹೊಗಳಿದರೆ ಖುಷಿ ಪಡಬೇಕು, ಆ ಖುಷಿಗೆ ಕಾಣಿಕೆಯಾಗಿ ಏನಾದರೂ ಕೊಡಬೇಕಲ್ವಾ? ಅವನನ್ನು ಹತ್ತಿರಕ್ಕೆ ಎಳೆದುಕೊಂಡು ಕೆನ್ನೆಗೆ ಚುಂಬಿಸಿ ಹಿಂದೆ ಸರಿದವಳೆ ಮಿಕ್ಕಿದ್ದು ಆಮೇಲೆ ಅಂದಾಗ ಏನೋ ಹೇಳಲು ಹೊರಟವನನ್ನು ತಡೆದಿದ್ದು ಅವನ ಫೋನ್. ಸಂಜು ಅಂದವನೇ ಪಿಕ್ ಮಾಡಿದ್ದ. ಹಳ್ಳಿ ಮನೆಯಲ್ಲಿ ಇದ್ದ ಸಂಜು ವಂದನ ಅವರಿಗೆ ಅವರ ಮನೆ ಕಡೆ ಅಂತ್ಯಶಾಸ್ತ್ರಗಳು ಇದ್ದ ಕಾರಣ ಆರತಕ್ಷತೆಯಿಂದ ದೂರ ಉಳಿಯುವಂತೆ ಮಾಡಿತು. ಏನಪ್ಪ ಭಾವನವರೇ, ಏನು ಸಮಾಚಾರ? ನನ್ನ ತಂಗಿ ಏನು ಮಾಡ್ತಿದ್ದಾಳೆ? ಮತ್ತೊಮ್ಮೆ ಕನ್ನಡಿ ಮುಂದೆ ನಿಂತಿದ್ದ ತಲೆ ಬಾಚಿಕೊಳ್ಳುತ್ತಾ ಕೇಳಿದ. ಅವಳದು ಒಂದೇ ಅಳು ಕಣೋ, ಅಲ್ಲಿ ದೊಡ್ಡ ಮನೆಯಲ್ಲಿ ಬೆಳೆದವಳಿಗೆ ಇಲ್ಲಿ ಜಾಸ್ತಿ ಜನ ಯಾರಿಲ್ಲ ಅನ್ನೋ ಬೇಜಾರು. ನೀನು ಒಮ್ಮೆ ಮಾತಾಡು ಅಂದಾಗ ತಂಗಿ ಜೊತೆ ಮಾತಿಗೆ ನಿಂತ ವೇದ. ಪುಟ್ಟ, ನೀನು ಹೀಗೆಲ್ಲ ಅಳೋದು ಸರಿನಾ? ನನ್ನ ಫ್ರೆಂಡ್ ಇದ್ದಾನೆ ಅಲ್ವ ನಿನ್ನ ಜೊತೆ, ಮತ್ತೆ ಅಳೋದು ಯಾಕೆ? ಕೊನೆಯವರೆಗೂ ಅವನ ಜೊತೆಗೆ ನಿನ್ನ ಜೀವನ, ಇವಾಗ್ಲಿಂದಲೇ ಅಡ್ಜಸ್ಟ್ ಆಗಬೇಕಮ್ಮ ಅಂತೆಲ್ಲ ತಿಳಿ ಹೇಳಿದಾಗ ಅವಳಿಗೆ ಕೊಂಚ ಸಮಾಧಾನ. ಅಣ್ಣನ ಜೊತೆ ಮಾತಾಡಿ ಇಬ್ಬರು ಸ್ವಲ್ಪ ಮಾತಾಡಿ ಫೋನ್ ಇಟ್ಟ ಮೇಲೆ ಖುಷಿ ಜೊತೆ ಕೈ ಬೆಸೆದು ಕೆಳಗೆ ನಡೆದಿದ್ದ. ಜೋಡಿಗಳಿಬ್ಬರು ತುಂಬ ಮುದ್ದಾಗಿ ಕಾಣುತ್ತಿದ್ದರು. ರಿಷಿ ಪೂರ್ಣಿಗೆ ವಿಶ್ ಹೇಳಿ ಬಂದವರ ಜೊತೆ ಮರೆಯಾಗಿದ್ದ ವೇದ. ಮನೆಯವರ ಜೊತೆ ಅವಳು ಬೆರೆತು ಹೋಗಿದ್ದಳು. ಹೂವಿನ ಗುಚ್ಛಗಳು ಕೈ ಸೇರಿ ಶುಭಾಶಯಗಳು ತಿಳಿಸಿ ಊಟ ಮುಗಿಸಿ ಎಲ್ಲ ಹೋಗುವಾಗ ರಾತ್ರಿ ಸಮೀಪಿಸಿತ್ತು. ಎಲ್ಲರ ನಡುವಿದ್ದವನ ಗಮನ ಸೆಳೆದಿದ್ದು ಅವಳೇ ಅವನ ಅರ್ಧಾಂಗಿಣಿ. ರಿಯಾ ಜೊತೆ ಮಾತಿಗೆ ಕುಳಿತವಳ ಮೇಲೆಯೇ ಅವನ ನೋಟ. ಅವಳನ್ನು ನೋಡಿದಾಗೆಲ್ಲ ಹೊಸದಾಗಿ ಪ್ರೀತಿ ಹುಟ್ಟುತ್ತದೆ. ಆದರೆ ನಿಮಿಷದಲ್ಲಿ ಅವನ ಮುಖದಲ್ಲಿ ಮೂಡಿದ ನಗು ಕರಗಿತು. ಯಾಕೋ ಎಷ್ಟೇ ಮರೆತರೂ ಪದೇ ಪದೇ ರಿಯಾಳನ್ನು ನೋಡಿದಾಗಲೆಲ್ಲ ಅಪರಾಧಿ ಭಾವ ಅವನನ್ನು ಕಾಡದೆ ಬಿಡದು. ಎಲ್ಲೋ ನಾನು ಕೋಪದಲ್ಲಿ ನಡೆದುಕೊಂಡಿದ್ದೇ ಕಾರಣ ಅನ್ನುವ ಪಶ್ಚಾತ್ತಾಪ ಅವನಿಗೆ. ಆ ಕ್ಷಣಕ್ಕೆ ಮನಸ್ಸು ಕದಡಿತ್ತು. ಎಲ್ಲೋ ಒಂದು ಕಡೆ ಹೋಗಿ ಮೌನವಾಗಿ ಕುಳಿತ ವೇದ. ಸುತ್ತ ಅವನೆಲ್ಲೂ ಕಾಣದಿದ್ದಾಗ ನೋಡುತ್ತಾ ಬಂದವಳಿಗೆ ಒಂದು ಕಡೆ ಚೇರ್ ಮೇಲೆ ಕೈಕಟ್ಟಿ ಗಂಭೀರ ಮುಖ ಹೊತ್ತು ಕುಳಿತವ ಕಾಣಿಸಿದಾಗ ಮಾತನಾಡಲು ಹೋಗಬೇಕು ಅನ್ನುವ ಸಮಯಕ್ಕೆ ಅವಳಿಗೆ ಬಿಂದು ಜೊತೆ ಹೋಗುವ ಕೆಲಸ ಕೊಟ್ಟರು ಪಾರ್ವತಿಯವರು. ಅವನನ್ನು ತಿರುಗಿ ನೋಡುತ್ತಾ ಬಿಂದು ಜೊತೆ ಮನೆ ಒಳಗೆ ನಡೆದಳು ಖುಷಿ. ಮಿನಿಸ್ಟರ್ ಕಡೆ ಹುಡುಗರು ಅಲ್ಲಿಯೂ ಇದ್ದಿದ್ದು ಅವನ ಕಣ್ಣಿಗೆ ಬಿದ್ದಿತ್ತು. ಅವರನ್ನು ನೋಡಿಯೂ ನೋಡದಂತೆ ಕುಳಿತ. ಹಾಯ್ ವೇದ ಅನ್ನುತ್ತಾ ಅವನ ಬಳಿ ಬಂದಳು ಕವನ. ಜೊತೆಗೆ ಅವಳ ಹುಡುಗನೂ ಇದ್ದ. ಹಾಯ್ ಅಂದವ ನಗುತ್ತಾ ಇಬ್ಬರ ಜೊತೆ ಮಾತನಾಡುತ್ತಾ ಕುಳಿತಿರಲು ಕಾರ್ತಿ, ರಕ್ಷಿತ್ ಕೂಡ ಅವರಲ್ಲಿ ಸೇರಿದಾಗ ಮಾತು ಇನ್ನೂ ಮುಂದುವರೆದಿತ್ತು. ದೊಡ್ಡವರೆಲ್ಲ ಒಂದು ಕಡೆ ಕುಳಿತಿದ್ದರು. ಬಂದವರಲ್ಲಿ ಹೋದವರು ಹೋಗಿತ್ತು ಆಗಿತ್ತು. ಮಿಕ್ಕವರು ಸ್ವಲ್ಪವೇ ಅಷ್ಟೆ. ತಮ್ಮಂದಿರ ಬಲವಂತಕ್ಕೆ ನಾಚುತ್ತಲೇ ಸ್ಟೇಜ್ ಮೇಲೆ ನಿಂತ ರಿಷಿ ಪೂರ್ಣಿ ಜೊತೆ ಮೆಲೋಡಿ ಸಾಂಗ್ ಒಂದಕ್ಕೆ ಹೆಜ್ಜೆ ಹಾಕಿದ್ದ. ಅವರೆಲ್ಲರಿಗೂ ಹೊಸ ಜೋಡಿ ನೋಡಿ ಖುಷಿಯಾಗಿತ್ತು. ಕೊನೆಗೆ ಅವನ ಜೊತೆ ಮಿಕ್ಕಿದವರ ಬಲವಂತಕ್ಕೆ ರಕ್ಷಿತ್ ಬಿಂದು ಜೊತೆ ವೇದ ಖುಷಿಯು ಜೊತೆ ಹೆಜ್ಜೆ ಹಾಕಲು ನಿಂತರು. ಅವಳ ಸೊಂಟ ಬಳಸಿ ಡ್ಯಾನ್ಸ್ ಮಾಡುವಾಗ ಅವನ ಮುಖದಲ್ಲಿ ನಗುವಿದ್ದರೆ ಅವನ ಎದೆಯ ಮೇಲೆ ಕೈ ಇಟ್ಟು ಅವನ ಜೊತೆಯಾಗಿ ಹೆಜ್ಜೆ ಹಾಕುವ ಹುಡುಗಿಗೆ ನಾಚಿಕೆ. ಅಂತೂ ಕೊನೆಯಲ್ಲಿ ತಮ್ಮಂದಿರ ಜೊತೆಗೂ ಡ್ಯಾನ್ಸ್ ಮಾಡಿ ಮುಗಿಸಿದ್ದರು. ಅಣ್ಣ ತಮ್ಮಂದಿರ ಎಲ್ಲರ ನಡುವಿನ ಬಾಂಧವ್ಯ ಮಾತ್ರ ಹಾಗೇ ಇದೆ. ಅದನ್ನು ನೋಡುವುದೇ ಖುಷಿ ಎಲ್ಲರಿಗೂ.
ಊಟ ಮುಗಿಸಿ ಎಲ್ಲ ಹೋದ ಮೇಲೆ ಸ್ವಲ್ಪ ಹೊತ್ತು ಮಾತು ಮುಗಿಸಿ ಮನೆಯ ಹಿರಿ ಜೀವಗಳೆಲ್ಲ ಹಾಸಿಗೆ ಕಡೆ ಮುಖ ಮಾಡಿದರು. ಹುಡುಗರು ಚಿಕ್ಕದಾಗಿ ಮಾತಿನಲ್ಲಿ ಕಳೆದು ಹೋಗಿದ್ದರು. ರೂಮ್ ಅಲ್ಲಿದ್ದವನನ್ನು ಕಾಡಿಸಲು ನಿಂತಿದ್ದರು ವೇದಕಾರ್ತಿ. ಅವನ ಸಿಡುಗುಟ್ಟುವಿಕೆ, ಅವರ ತಮಾಷೆ ಸಾಕು ಹೋಗ್ರೋ ಅಂದರು. ಸ್ವಲ್ಪ ತರಲೆ ಆಗಿದ್ದ ತಮ್ಮನನ್ನು ಕಾಡಿಸೋದೇ ವೇದನಿಗೆ ಇಷ್ಟವಾಗಿತ್ತು. ಕೊನೆಗೂ ಅವನಿಗೆ ಮುಕ್ತಿ ನೀಡಿ ಹೊರಬಂದಾಗ ಸಂಕೇತ್, ವಸಂತ್ ಜೊತೆಗಿದ್ದ ಶ್ರೇಯ ಕಾರ್ತಿ ಜೊತೆ ಮಾತನಾಡುತ್ತಾ ಕೆಳಗೆ ಹೊರಗೆ ನಡೆದರೆ ವೇದ ಫೋನ್ ಹಿಡಿದು ತನ್ನ ಕೋಣೆ ಸೇರಿದ. ಇತ್ತ ಕಡೆ ಹೆಂಗಳೆಯರೆಲ್ಲ ಸೇರಿ ಪೂರ್ಣೆಯನ್ನು ಮಾತಿನಲ್ಲಿ ನಾಚುವಂತೆ ಮಾಡಿ ಅವಳ ಅಲಂಕಾರ ಮಾಡುತ್ತಿದ್ದರು. ಸೊಸೆಯರ ಬಳಿ ತಿಳಿಸಿ ಅಲ್ಲಿಂದ ನಡೆದ ಹತ್ಯೆಯರನ್ನು ನೋಡಿ ಅವಳೆದುರು ಬಂದು ಕುಳಿತ ಬಿಂದು, ಇವತ್ತಿನಿಂದ ನಿಮ್ಮ ಹೊಸ ಜೀವನ ಆರಂಭ. ನನ್ನ ಮೈದುನ ಸ್ವಲ್ಪ ತರಲೆ ಅನ್ನಿಸಬಹುದು, ಆದರೂ ತುಂಬ ಒಳ್ಳೆ ಹುಡುಗ. ಈ ಮನೆ ಎಲ್ಲ ಅಣ್ಣ ತಮ್ಮಂದಿರು ಹಾಗೆಯೇ ಇರೋದು. ಅತ್ತೆಯರ ನಡುವೆ ಮಾವಂದಿರ ನಡುವೆ ಇಲ್ಲಿಯವರೆಗೂ ಜಗಳ ಆಗಿದ್ದೇ ಇಲ್ಲ. ನಾವು ಕೂಡ ಎಲ್ಲ ಹಾಗೆ ಇರೋಣ ಅಂದಾಗ ಎಲ್ಲರೂ ಅವಳ ಮಾತಿಗೆ ತಲೆ ಆಡಿಸಿದ್ದರು. ಹೊಂದಾಣಿಕೆ, ಪ್ರೀತಿ, ಒಳ್ಳೆತನ ಇದ್ದರೆ ಸುತ್ತ ಇದ್ದವರೆಲ್ಲ ಒಳ್ಳೆಯರಾಗಿಯೇ ಕಾಣಿಸೋದು. ನಾನು ಎನ್ನುವ ಬದಲು ನಾವು ಎಂದರೇನು ಅಲ್ಲಿ ಸಂಬಂಧ ಗಟ್ಟಿಯಾಗಿ ಉಳಿಯೋದು. ರಿಯಾಳನ್ನು ಮಲಗಲು ಕಳಿಸಿ ರೂಮ್ ಹೊರೆಗೂ ಪೂರ್ಣೆಯನ್ನು ಕೀಟಲೆ ಮಾಡಿ ನಗುತ್ತಾ ಆಲ್ ದಿ ಬೆಸ್ಟ್ ಅಂದು ಅವಳನ್ನು ಬಿಟ್ಟು ಅಲ್ಲಿಂದ ನಡೆದರು ಬಿಂದು ಖುಷಿ. ಬಾಗಿಲಲ್ಲಿ ನಾಚಿ ನಿಂತವಳನ್ನು ನೋಡಿ ತೋಳಿನಲ್ಲಿ ಬಳಸಿದ್ದ ರಿಷಿ. ನಾಚಿಕೇನ ಅಂದಾಗ ತಲೆ ಎತ್ತಿ ನೋಡದೆ ಅನ್ನುವಂತೆ ಮೇಲೆ ಕೆಳಗೆ ತಲೆ ಹಾಕಿದ ಹುಡುಗಿಯ ಕೈ ಹಿಡಿದು ಮಾತನಾಡುತ್ತಾ ಕುಳಿತಿದ್ದ. ಅವಳ ಮಾತಿಗೆ ಕಿವಿಯಾಗಿದ್ದವನ ತುಂಟತನ ನಿಧಾನಕ್ಕೆ ಶುರುವಾಗಿತ್ತು. ಪ್ರೀತಿಯ ಮುದ್ದಿನ ಹುಡುಗಿ ಜೊತೆಗೆ ಮೊದಲು ಆಕರ್ಷಣೆ ಅಂದೆನಿಸಿದರೂ ಅದು ಪ್ರೀತಿಯಾಗಿ ಗಟ್ಟಿಯಾಗಿ ಬೇರೂರುವಾಗಲೇ ಮನೆಯವರಿಂದ ಮದುವೆ ಎಂಬ ಬಂಧನ ಸಿಕ್ಕಿತ್ತು. ಬಿಂದು ಖುಷಿ ಇಬ್ಬರೇ ಮಾತನಾಡುತ್ತಿದ್ದರು. ನಗುತ್ತಾ ಕುಳಿತ ಹುಡುಗಿಯರ ಮಾತಿಗೆ ಬರವಿದ್ದಂತೆ ಆಗಿತ್ತು. ನಿಮಗೆ ಇನ್ನೂ ನಿದ್ದೆ ಬಂದಿಲ್ವಾ? ಕಣ್ಣಲ್ಲಿ ಗದರಿಕೊಳ್ಳುವಂತೆ ಕೇಳುತ್ತಾ ಬಂದ ರಕ್ಷಿತ್. ನಿದ್ದೆ ಬಂದರೆ ನೀವು ಹೋಗಿ ಮಲ್ಕೊಳ್ಳಿ ಅಂದ ಮಡದಿಯನ್ನು ದಿಟ್ಟಿಸಿ ನೋಡಿ ಅಲ್ಲಿಂದ ಸರಿದು ಹೋಗಿದ್ದ. ಅಕ್ಕ, ಭಾವ ನಿಮಗೆ ಯಾವತ್ತಾದರೂ ಬೈಯೋದು ಹೊಡೆಯೋದು ಮಾಡಿದ್ದಾರಾ? ಸಹಜ ಕುತೂಹಲದಿಂದ ಕೇಳಿದಳು ಖುಷಿ. ಇಲ್ಲ ಖುಷಿ, ಅವರು ತುಂಬ ಒಳ್ಳೆಯವರು. ಚಿಕ್ಕ ಗದರಿಕೆ ಬಿಟ್ಟರೆ ಬೈಯುವಂಥ ವ್ಯಕ್ತಿಯಲ್ಲ. ಕೋಪ ಕೂಡ ಜಾಸ್ತಿ ಹೊತ್ತು ಇರಲ್ಲ. ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ ತುಂಬು ಮನದಲ್ಲಿ ನುಡಿದಳು ಖುಷಿ. ನಿಮ್ಮದು ಕೂಡ. ನಮ್ಮ ವೇದನಿಗೆ ತಕ್ಕ ಹುಡುಗಿ ನೀನು. ಇಬ್ಬರಲ್ಲೂ ತಿಳಿಯಾದ ನಗೆ ಹರಿದಿತ್ತು ಅಲ್ಲಿ. ಖುಷಿ, ಇನ್ನು ಬೇರೆ ವಿಷಯಕ್ಕೆ ಮನಸ್ತಾಪ ಜಗಳ ಕೆಲವು ಅವಕಾಶ ಕೊಡದೆ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡುವುದರ ಬಗ್ಗೆ ಯೋಚಿಸಿ. ಅಕ್ಕ, ಇನ್ನು ಜಗಳ ಬೇಸರ ಮನಸ್ತಾಪ ಅದಕ್ಕೆಲ್ಲ ಜಾಗ ಇಲ್ಲ. ಮತ್ತೆ ಮಗು ಬಗ್ಗೆ ಇನ್ನೂ ಯೋಚಿಸಿಲ್ಲ. ಯಾಕೆ? ಮುಖದಲ್ಲಿ ಗೊಂದಲ ಹೊತ್ತು ಕೇಳಿದಳು. ನಿಮ್ಮ ಮೈದುನ ಅದರ ಬಗ್ಗೆ ಏನೂ ಮಾತಾಡಿಲ್ಲ. ನೀನೇ ಮಾತಾಡು. ನಾನಾ? ಯಾಕೆ? ಗಂಡನಲ್ಲಿ ಕೇಳೋಕೆ ಭಯಾನಾ? ನಾಚಿಕೆನಾ? ಕೇಳು. ಸಾಧ್ಯ ಆದರೆ ಇವತ್ತಿನಿಂದ ನಾಂದಿ ಹಾಡಿ. ಅಕ್ಕ, ಸಾಕು ನಾಚಿದ್ದು, ಹೋಗು. ನಮ್ಮ ವೇದ ಕಾಯ್ತಾ ಇರ್ತಾನೆ ಅಂದವಳ ಮಾತಿಗೆ ಕೆನ್ನೆ ಕೆಂಪಾಗಿತ್ತು. ಖುಷಿಗೆ ಇಬ್ಬರು ಮತ್ತಷ್ಟು ಮಾತಾಡಿ ತಮ್ಮ ತಮ್ಮ ರೂಮ್ ಸೇರಿದರು. ಲ್ಯಾಪ್ಟಾಪ್ನಲ್ಲಿ ಏನೋ ನೋಡುತ್ತಾ ಕುಳಿತಿದ್ದವನಿಗೆ ಇಹದ ಪರಿವಿಲ್ಲ. ಅವಳು ಬಾಗಿಲನ್ನು ಜೋರಾಗಿ ಹಾಕಿದಾಗಲೇ ತಲೆ ಎತ್ತಿ ನೋಡಿದ ವೇದ. ಏನು ಮೇಡಮ್, ಇವಾಗ ನನ್ನ ನೆನಪಾಯ್ತಾ? ಇಷ್ಟೊತ್ತು ಬೇಕಾಯ್ತಾ ಬರೋಕೆ? ನೀವು ರಿಷಿ ರೂಮ್ನಲ್ಲಿ ಎಲ್ಲ ಸೇರಿಕೊಂಡು ರೇಗಿಸ್ತಾ ಇರ್ತೀರಾ ಅಂದ್ಕೊಂಡೆ. ಇಲ್ಲಿದ್ದೀರಾ? ಆಗಲೇ ರೇಗಿಸಿದ್ದು ಆಯಿತು, ಅವನನ್ನು ಕಾಡಿಸಿದ್ದು ಆಯಿತು. ಅವಳೆದುರು ನಿಂತು ನುಡಿದ. ಹೌದಾ? ಅವನ ಕೊರಳ ಸುತ್ತ ಕೈ ಹಾಕಿ ನುಡಿದಳು. ಇವತ್ತು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ? ಕೆನ್ನೆ ಮೇಲೆ ನಿಧಾನಕ್ಕೆ ಮುತ್ತಿಟ್ಟು ನುಡಿದಿದ್ದ ವೇದ. ಅದೆಲ್ಲ ಬಿಡಿ, ನೀವು ಯಾಕೆ ಡಲ್ಲಾಗಿರೋದು ಹೇಳಿ. ಇಲ್ಲಮ್ಮ, ನಾನು ಯಾಕೆ ಡಲ್ಲಾಗಬೇಕು? ಮನದಲ್ಲಿದ್ದ ಚಿಕ್ಕ ಪಶ್ಚಾತ್ತಾಪ ಅವನ ಮುಖದ ಸ್ವಚ್ಛ ನಗುವನ್ನು ಕಿತ್ತುಕೊಂಡಿತ್ತು. ಅವಳ ಗಮನಕ್ಕೆ ಅದು ಬರದೇ ಇರಲಿಲ್ಲ. ಸುಳ್ಳು ಹೇಳಬೇಡಿ, ಸಂಜೆ ಕೂಡ ನೀವು ಬೇಸರದಲ್ಲಿ ಕುಳಿತಿದ್ರಿ. ಆಗ ಮಾತನಾಡಿಸೋಕೆ ಆಗಲಿಲ್ಲ. ಇವಾಗ ಹೇಳಿ. ಸಾರಿ ಬಂಗಾರಿ, ಅವಳನ್ನು ಅಪ್ಪಿ ನುಡಿದ. ಎಷ್ಟೇ ಕ್ಷಮೆ ಕೇಳಿದರು, ಅವಳ ಏನೇ ಹೇಳಿದರು ಅವನಿಗೆ ಸಮಾಧಾನವಿಲ್ಲ. ಯಾಕೆ ಯಾಕೆ ಕ್ಷಮೆ ಕೇಳೋದು? ಮಗು ಇದ್ದಿದ್ರೆ ಈಗ ಸ್ವಲ್ಪ ಅದರ ಕುರುಹು ಕಾಣಿಸ್ತಾ ಇರ್ತಿತ್ತು ಅಲ್ವಾ? ಅದು ನೆನಪಾದಾಗೆಲ್ಲ ತುಂಬ ನೋವಾಗುತ್ತೆ. ಮೆಲುವಾಗಿ ನುಡಿದರು. ಅವನ ನೋವಿನ ಮಾತುಗಳು ಅವಳನ್ನು ನೋಯಿಸಿತ್ತು. ಎಂತ ಮಾತಾಡ್ತಿದ್ದೀರಾ ನೀವು? ನಿಮಗೆ ನೋವು ಕೊಟ್ಟಿದ್ದೆ ನಾನು. ನಾನೇ ಆರಾಮಾಗಿದ್ದೀನಿ. ನೀವು ಹೀಗೆ ನೋವು ಪಡ್ತಾ ಒಳಗೊಳಗೆ ದುಃಖ ಪಡೋದಾ? ವೇದ, ಇವತ್ತೇ ಕೊನೆ. ನೀವು ಮತ್ತೆ ನೋವು ಪಟ್ಟಿದ್ದು ಕಣ್ಣೀರು ಹಾಕಿದ್ದು ಆದರೆ ನಾನು ಅಷ್ಟೇ, ಮಾತನಾಡಿಸಲ್ಲ. ದೂರ ಸರಿದು ನುಡಿದಳು. ಹೇ ಬಂಗಾರಿ, ಸಾರಿ. ಅದು ನೋಡಿ, ಆಗಿದ್ದು ಆಗಿ ಹೋಯಿತು.
ಮತ್ತೆ ಅದೇ ನೆನಪು ಬೇಡ. ನೀವು ಜೊತೆಗಿರುವಾಗ ನನಗೆ ಬೇರೆ ಯಾವ ನೋವು ಕಾಣಿಸಲ್ಲ. ಮತ್ತೆ ಅದೇ ಮಾತಾಡಲ್ಲ ಸಾರಿ. ಗುಡ್. ಅಂದವಳನ್ನು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡವನೇ ಮತ್ತೆ ಅಂದಿದ್ದ ಪಿಸುನುಡಿಯಲ್ಲಿ, ಯಾಕೆ ಬಂದ್ರಿ ನನ್ನ ಲೈಫ್ಗೆ? ಹೇಗೆ ಬಂದ್ರಿ? ಬಹುಶಃ ನೀವು ಅಲ್ಲದೆ ಮತ್ಯಾರೇ ಜೊತೆಗೆ ನಾನು ಜೀವಿಸಿದ್ದಿದ್ರು ನನಗೆ ಇಷ್ಟು ಪ್ರೀತಿ ಸಿಗ್ತಾ ಇರಲಿಲ್ಲ. ನಿಮ್ಮ ಪ್ರೀತಿ ನನ್ನ ಕೊನೆಯವರೆಗೂ ಬೇಕು ವೇದ. ನನ್ನ ಕಡೆಯ ಕ್ಷಣದವರೆಗೂ ನೋವು ನಲಿವಲ್ಲೂ ನಿಮ್ಮ ಜೊತೆಗೆ ನಾನಿರಬೇಕು. ದೇವರಿಗೆ ಯಾವ ಜನ್ಮದಲ್ಲಿ ಒಂದು ಹೂವು ಹೆಚ್ಚು ಇಟ್ಟಿದ್ದೇನೋ ನಿಮ್ಮ ಪ್ರೀತಿ ನನ್ನ ಪಾಲಿಗೆ ಕೊಟ್ಟ. ಐ ಲವ್ ಯು ವೇದ, ಲವ್ ಯು ಸೋ ಮಚ್. ಇಷ್ಟು ದಿನದಲ್ಲಿ ಅವಳು ಮನಸ್ಸಿನ ಮಾತು ಹೇಳಿರೋದು ಕಡಿಮೆಯೇ. ಮೌನವಾಗಿ ನಿಂತಿದ್ದ ವೇದ. ಅವಳ ಮಾತಲ್ಲಿನ ಭಾವುಕತೆ ಕಟ್ಟಿಹಾಕಿತ್ತು ಎದುರು ನಿಂತವನನ್ನು. ಸಾಗರದ ಆಳದಲ್ಲಿ ಬೆರೆತು ಹೋದ ಶರದಿಯಂತೆ, ನೇಸರಿನಿಗಾಗಿ ಅಷ್ಟು ಸೊಬಗನ್ನು ಹೊತ್ತು ಕುಳಿತ ಬುರಾಮಿಯಂತೆ, ದಟ್ಟ ಕಾನನವನ್ನು ಅಪ್ಪಿ ಕುಳಿತ ಹಸಿರಿನಂತೆ. ನಿಮಗಾಗಿ, ನಿಮ್ಮ ಪ್ರೀತಿಗಾಗಿ ನಾನು ಕಾಯುವೆ, ನಿಮ್ಮಲ್ಲಿ ಬೆರೆಯುವೆ, ನಿಮ್ಮೊಳಗೆ ಒಂದಾಗುವೆ. ಮುಂದಿನ ಜನ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ವೇದ. ಅಕಸ್ಮಾತ್ ಇದ್ದರೆ ನನ್ನೆಲ್ಲ ಜನ್ಮದಲ್ಲೂ ನೀವೇ ಸಿಗಬೇಕು, ನೀವೇ ಇರಬೇಕು. ನಿಮ್ಮ ಪ್ರೀತಿ ಒಂದೇ ನನ್ನ ಹೃದಯದ ಕತ್ತಲೆಯಲ್ಲಿ ಬೆಳಕು ತರಿಸೋದು. ನಮ್ಮಿಬ್ಬರ ಪ್ರೀತಿ ಹೀಗೆ ಇರಬೇಕು, ಇಂದು ಮುಂದು ಎಂದೆಂದು, ಕೊನೆ ಇಲ್ಲದ ಅಂತ್ಯವಿಲ್ಲದ ನಿರಂತರವಾಗಿ ಹರಿಯುವ ಗಾಮಿನಿಯಂತೆ, ಸದ್ದಿಲ್ಲದೆ ಸಾಗುವ ಗಾಳಿಯಂತೆ ನಮ್ಮಿಬ್ಬರ ಈ ಒಲವಿನ ಪಯಣ ನಿರಂತರವಾಗಿ ಇರಬೇಕು. ನೀವೆಲ್ಲ ಜನ್ಮಗಳು ನನಗೆ ಮೀಸಲು. ನನ್ನಿಂದ ತಿಳಿಯದೆ ನೋವಾಗಿದ್ದರೆ ಸಾರಿ, ಆದರೆ ಖುಷಿಗೂ ನಿನ್ನ ಕಣ್ಣಲ್ಲಿ ನೀರು ಬರಬಾರದು ಬಂಗಾರಿ. ಅದನ್ನು ನೋಡಿ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ನನ್ನೆಲ್ಲ ಬಲ ದುರ್ಬಲ ನೀನೆ. ನಿನ್ನ ನಗುವೆ ನನಗೆ ಸ್ಫೂರ್ತಿ. ಲವ್ ಯು. ಗಟ್ಟಿಯಾಗಿ ಹಪ್ಪಿಕೊಂಡು ನೆತ್ತಿಗೆ ಚುಂಬಿಸಿದ್ದ. ಅದೆಷ್ಟೋ ಕ್ಷಣ ನಿಮಿಷ ಇಬ್ಬರ ನಡುವೆ ಗಾಳಿ ತೂರಿಕೊಳ್ಳಲು ಜಾಗವಿಲ್ಲದಂತೆ ನಿಂತಿದ್ದರು. ಇನ್ನು ಬಿಗಿದಪ್ಪಿಕೊಳ್ಳಿ ಅಂದು ಪಿಸು ನುಡಿದವಳ ಮಾತನ್ನು ಸರಿಯಾಗಿ ಪಾಲಿಸಿದ್ದ. ಸ್ವಲ್ಪ ಹೊತ್ತಿನ ನಂತರ ಕಣ್ಣುಗಳೆರಡು ಬೆರೆತು ದೇಹಗಳು ಅಗಲಿ ನಿಂತರು. ಇಬ್ಬರ ಹೃದಯ ಬಡಿತ ಉಸಿರಾಟದ ಹೇರಳಿತ ತಹಬದಿಗೆ ಬರಲು ತುಂಬ ಸಮಯ ಬೇಕಾಗಿತ್ತು. ಅವನ ತುಟಿಗಳಿಗೆ ತಾನೇ ಮೊದಲು ಚುಂಬಿಸಿ ಬಂಧಿಸಿ ಮತ್ತಷ್ಟು ಅವನನ್ನು ಮುದ್ದಿಸಿ ಅವನು ಕೊಟ್ಟ ಪ್ರೀತಿಯ ಮುತ್ತನ್ನು ಪಡೆದುಕೊಳ್ಳುತ್ತಾ ಖುಷಿಯಲ್ಲಿ ತೇಲಿತು ಹುಡುಗಿ. ನಿಮ್ಮನ್ನ ಏನೋ ಕೇಳಬೇಕು. ಕೇಳಮ್ಮ. ನನಗೆ ಏನೋ ಬೇಕು, ಕೊಡ್ತೀರಾ? ನಿಂಗೇನು ಬೇಕು? ನನ್ನ ಬಳಿ ಆರ್ಡರ್ ಮಾಡು, ತಂದು ನಿನ್ನ ಕೈಗೆ ಇಡ್ತೀನಿ. ರಿಕ್ವೆಸ್ಟ್ ಮಾಡೋದಲ್ಲ, ತಂದು ಕೊಡೋದು ಅಲ್ಲ, ನೀವೇ ಕೊಡಬೇಕಿರೋದು. ಏನು? ಅರ್ಥ ಆಗದೆ ಅವಳನ್ನೇ ನೋಡುತ್ತಾ ಕೇಳಿದ. ನನಗೆ ಪುಟ್ಟ ವೇದ ಬೇಕು. ಬಂಗಾರಿ, ನೀನು ಕೇಳೋದೆಚ್ಚ, ನಾವು ಕೊಡೋದೆಚ್ಚ. ಖಂಡಿತ ಕೊಡ್ತೀನಿ, ಆದರೆ ಸ್ವಲ್ಪ ವೆಯ್ಟ್ ಮಾಡು. ಯಾಕೆ? ಇವಾಗ ನನಗೆ ನಿನ್ನ ಆರೋಗ್ಯ ಒಂದೇ ಮುಖ್ಯ. ಎಲ್ಲ ಸರಿಯಾದ ಮೇಲೆ ಅದರ ಬಗ್ಗೆ ಮಾತು. ಹುಷಾರು ಆಗಿದ್ದೀನಿ ಅಲ್ವಾ? ಮತ್ತೆ ಯಾಕೆ ಕಾಯೋದು? ಪ್ಲೀಸ್ ಬಂಗಾರಿ, ನಾನು ಹೇಳೋದು ಕೇಳು. ಬೇಡ ಹೋಗಿ ಅಂದು ಮುನಿದು ಬಾಲ್ಕನಿಯಲ್ಲಿ ನಿಂತವಳ ಹಿಂದೆ ನಡೆದಿದ್ದ. ಬಂಗಾರಿ, ನೀನು ಮೊದಲು ಪೂರ್ತಿಯಾಗಿ ಹುಷಾರಾಗು, ಆಮೇಲೆ ಅದೆಲ್ಲ. ಹುಷಾರಾಗಿದ್ದೀನಿ ಅಲ್ವಾ? ಎಲ್ಲರೂ ಹೇಳೋದು ನಿಜ. ಕಂಜೂಸ್ ನೀವು ಅಂದಳು ಬೇಕೆಂದೇ ಮುನಿಸು ಬಂದವಳಂತೆ. ತಿಳಿಯಾಗಿ ನಕ್ಕು ಅವಳ ಬೆನ್ನಿನ ಮೇಲೆ ಮುತ್ತು ನೀಡುತ್ತಾ, ಕಂಜೂಸ್ ಅಲ್ಲ ಬಂಗಾರಿ, ರೊಮ್ಯಾನ್ಸ್ ಮಾಡೋದು ನಮಗೆ ತುಂಬ ಇಷ್ಟದ ಕೆಲಸ ನಮ್ಮ. ಸುಮ್ಮನೆ ಕೆಣಕುವ ಕೆಲಸ ಬೇಡ. ಆಮೇಲೆ ನಿನಗೆ ತೊಂದರೆ ಹೇಳುತ್ತಲೇ ಅವಳನ್ನು ಇನ್ನಷ್ಟು ಮುದ್ದಿಸಿದ. ಅಲ್ಲಿಂದ ಸರಿದು ಬಂದು ಹಾಸಿಗೆ ಮೇಲೆ ಉರುಳಿದ ಹುಡುಗಿಗೆ ನಗು ಜೊತೆ ನಾಚಿಕೆ. ಅವಳ ಸಮೀಪ ಬಂದು ಮಲಗಿದ್ದವನಿಗೆ ಬಳ್ಳಿಯಂತೆ ಮಲಗಿದ್ದವಳನ್ನು ಮುತ್ತಿಕ್ಕುವ ಆಸೆ. ನಗ್ನ ಸೊಂಟದ ಮೇಲೆ ಮುಖವಿಟ್ಟಾಗ ನಲುಗಿದ ಹುಡುಗಿ ಜೊತೆ ತಾನೇ ಬೇಡವೆಂದಿದ್ದು ಮರೆತು ಸರಸಕ್ಕೆ ಚಾಲನೆ ಕೊಟ್ಟಿದ್ದ. ಎಷ್ಟು ಮುದ್ದಿಸಿದರೂ ತೀರದ ಬಯಕೆ, ಕರಗದ ಆಸೆ. ಕೊನೆಗೂ ಅವಳಿಂದ ಕೊಂಚ ಸರಿಯದೆ ಅಪ್ಪಿ ಮಲಗಿದಾಗ ಮಧ್ಯರಾತ್ರಿ ಆಗಿತ್ತೇನೋ. ಇಬ್ಬರ ಪ್ರೀತಿಗೆ ಕೊನೆಯಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವ ರೀತಿಗೆ ಕೆಟ್ಟ ಗಳಿಗೆಯೇ ದೂರ ಹೋಗಬೇಕು. ಮುಂಜಾನೆ ತಡವಾಗಿ ಎದ್ದವನಿಗೆ ಇನ್ನೂ ಅರಿಯದ ನಿದ್ದೆ ಮಂಪರು. ಎದ್ದು ಸುತ್ತ ನೋಡಿದಾಗ ಮಂಚದ ಮೂಲೆಯಲ್ಲಿ ಅನಾಥವಾಗಿ ಬಿದ್ದಿತ್ತು ಅವನ ಶರ್ಟ್. ತೆಗೆದು ಮೈಮೇಲೆ ಏರಿಸಿಕೊಂಡು ಬಾಲ್ಕನಿಯಲ್ಲಿ ನಿಂತವನಿಗೆ ಎಂದಿಗಿಂತಲೂ ಹೆಚ್ಚಿನ ಉತ್ಸಾಹ. ಗುಡ್ ಮಾರ್ನಿಂಗ್ ಅನ್ನುತ್ತಾ ಅವನಿಂದ ಬಂದು ನಿಂತವಳ ಕೈಯಲ್ಲಿ ಒಗೆಯಾಡುವ ಬಿಸಿ ಕಾಫಿ, ಮುಖದಲ್ಲಿ ಅವನೇ ಕಳೆದು ಹೋಗುವಂಥ ನಗು. ಪ್ರತಿಯಾಗಿ ಉತ್ತರಿಸಿ ಅವಳನ್ನು ನೋಡುತ್ತಾ ನಿಂತ. ಇನ್ನೂ ನಿದ್ದೆ ಹಾರಿಲ್ಲವಾ? ಇಲ್ಲಮ್ಮ, ನೀನು ರಾತ್ರಿ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ. ಮೀಸೆ ಮೇಲೆ ಕೈ ಆಡಿಸುತ್ತಾ ನುಡಿದ. ಅಬ್ಬಾ ನಾನಾ? ನೀವೇ ಪೋಲಿ ಅಂದವಳನ್ನ ಹಿಂದಿನಿಂದ ಹಪ್ಪಿ ಬೇಡ ಅಂದವನನ್ನೇ ಸೋತು ಮುದ್ದು ಮಾಡುವಂತೆ ಮಾಡಿದ್ದು ನಿನ್ನದೇ ತಪ್ಪು ಅಲ್ವಾ? ನನಗೆ ಹೇಳ್ತೀಯಾ?
ಸಾಕು ಸಾಕು ಮತ್ತೆ ಮುಂದುವರಿಯಬೇಡಿ. ಅವನ ಕೆನ್ನೆಗೆ ಪುಟ್ಟ ಮುತ್ತಿಟ್ಟು ಹೇಳಿದಾಗ ಅಲ್ಲೇ ಚೇರ್ ಮೇಲೆ ಕುಳಿತು ಕಾಫಿ ಕುಡಿಯುತ್ತಿದ್ದವ ಅವಳನ್ನು ಮಡಿಲಿಗೆ ಎಳೆದುಕೊಂಡಿದ್ದ. ನಿಂಗೆ ಏನೋ ಕೇಳಬೇಕು ಬಾ ಅನ್ನುತ್ತಾ ಏನು ಕೊರಳಿಗೆ ಕೈ ಹಾಕಿ ಕೇಳಿದಳು. ನೀನು ಮತ್ತೆ ಕಾಲೇಜ್ಗೆ ಹೋಗು. ಮತ್ತೆ ಯಾಕೆ? ನಿನ್ನ ಆಸೆಯಂತೆ ನಿನ್ನ ಕೆಲಸ ಮುಂದುವರಿಸು. ಹಾಗೆ ನಿನ್ನ PhD ಆಗುವ ಆಸೆಯನ್ನು ಮುಂದುವರಿಸು. ಬೇಡ ವೇದ. ಬಂಗಾರಿ, ನಾನು ಹೇಳಿದ್ದು ಕೇಳು. ನಿನ್ನ ಕನಸಿಗೆ ನಾನು ಆಗಲೇ ಸಪೋರ್ಟ್ ಮಾಡಿ ನಿಲ್ಲಬೇಕಿತ್ತು, ಆದರೆ ಆಗ ಆಗಲಿಲ್ಲ. ಇವಾಗ ಹೋಗು. ನಿನ್ನ ಎಲ್ಲ ಆಸೆಗೂ ನನ್ನ ಸಪೋರ್ಟ್ ಇದೆ. ಬೇಡ, ಇವಾಗ ಅದೆಲ್ಲ ಆಸೆ ಇಲ್ಲ. ಅಲ್ಲದೆ ಮತ್ತೆ ಮನೆಯಲ್ಲಿ ಯಾರಿಗಾದರೂ ಅಸಮಾಧಾನ ಆಗಬಹುದು. ಆಸೆ ಇಲ್ಲ ಅನ್ನಬೇಡ. ನಮ್ಮ ಆಸೆ ಕನಸಿಗೆ ನಾವು ಯಾವತ್ತೂ ಬೇಲಿ ಹಾಕಬಾರ್ದು. ಮತ್ತೆ ಮನೆಯವರನ್ನು ನಾನು ಒಪ್ಪಿಸ್ತೀನಿ. ಎಲ್ಲರ ಒಪ್ಪಿಗೆ ಮೇಲೆ ನಿನ್ನ ಕಳಿಸೋದು. ಹಾಗೆ ನಿನ್ನ NGO ಅದರ ಬಗ್ಗೆ ಕೂಡ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ, ಅದನ್ನು ನೋಡ್ಕೊ. NGO ಮಾಡುವ ಬಗ್ಗೆ ಮನೆಯಲ್ಲಿ ಮಾತಾಡಿ, ಆದರೆ ಕಾಲೇಜ್ ಬೇಡ. ನನಗೆ ಇರೋ ಆಸೆ ಅಂದರೆ ನಮ್ಮಿಬ್ಬರ ಪ್ರೀತಿ, ಈ ಮನೆಯವರ ಪ್ರೀತಿ, ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳೋದು, ಮತ್ತು ನಮ್ಮ ಮಗುವನ್ನು ನೋಡಿಕೊಳ್ಳೋದು ಅಷ್ಟೇ. ಬಂಗಾರಿ, ನನ್ನ ಮಾತು ಕೇಳಮ್ಮ. ಅದನ್ನು ಮುಂದೆ ನೋಡೋಣ. ಈಗ ಬನ್ನಿ, ಎಲ್ಲ ತಿಂಡಿ ಮಾಡೋಕೆ ಕಾಯ್ತಾ ಇದ್ದಾರೆ. ನೀವು ಫ್ರೆಶ್ ಆಗಿ ಬನ್ನಿ, ನಾನು ಹೋಗ್ತೀನಿ ಅಂದು ಮೇಲೆ ಇದ್ದವಳ ಕೈ ಹಿಡಿದು, ನಿನ್ನ ಯಾವ ಆಸೆಗೂ ನಾನು ಅಡ್ಡಿ ಬರಲ್ಲ ಅಂದು ಅವಳ ಹಣೆಗೆ ಚುಂಬಿಸಿದಾಗ ಇಬ್ಬರ ಮುಖದಲ್ಲೂ ಸೊಂಪಾದ ನಗು. ಅತ್ತಿಗೆ, ನಿಮ್ಮ ಫ್ಯಾಮಿಲಿ ಕಡೆ ಯಾರಾದರೂ ಹುಡುಗಿಯರು ಇದ್ದರೆ ನನಗೂ ಪರಿಚಯ ಮಾಡಿಸಿ. ನಾನು ವಸಂತ್ ಇನ್ನು ಎಷ್ಟು ದಿನ ಸಿಂಗಲ್ ಆಗಿರೋದು. ತಿಂಡಿ ತಿನ್ನುವಾಗ ದೊಡ್ಡವರು ಯಾರಿಲ್ಲದಾಗ ಮಾತು ತೆಗೆದ ಶಶಾಂಕ್, ಡೈಲಾಗ್ ಚೇಂಜ್ ಮಾಡ್ಕೊ. ಸಿಂಗಲ್ ಆಗಿರೋದು ನೀನು ಅಷ್ಟೇ, ವಸಂತಲ್ಲ. ವಸಂತ್ ಸಾಹೇಬ್ರು ಆಗಲೇ ಹುಡುಗಿನ ನೋಡಿಕೊಂಡಿದ್ದಾರೆ ಅಂದ ವೇದ ಬಾಯಿಗೆ ತುತ್ತಿಡುತ್ತಾ. ಅವನ ಮಾತಿಗೆ ವಸಂತ್ ಸೇರಿಸಿ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಶಶಾಂಕ್ಗೆ ತುತ್ತು ನೆತ್ತಿಗೆ ಹತ್ತಿ ಕೆಮ್ಮುತ್ತಾ ಅವನ ಕಡೆ ನೋಡಿದ. ಅಣ್ಣ, ಏನು ಹೇಳ್ತಿದ್ಯಾ ನೀನು? ಅವನು ಹುಡುಗಿ ನೋಡ್ಕೊಂಡಿದ್ದಾನಾ? ಯಾವಾಗಲೂ ಸೈಲೆಂಟಾಗಿ ಸಾಧುವಂತೆ ಇರುವ ಹುಡುಗ ವಸಂತ್. ಹೌದು ಶಶಾಂಕ್, ಬೇಕಿದ್ರೆ ಅವನಲ್ಲೇ ಕೇಳು. ನಿಜಾನ ಅಂದ ರಿಷಿ ಆಶ್ಚರ್ಯದಿಂದ. ಇಲ್ಲ ಅಣ್ಣ ಹೇಳ್ತಿರೋದು ನನಗೇನು ಗೊತ್ತಿಲ್ಲ ಅಂದವನ ಮುಖದಲ್ಲಿ ಭಯ, ಗಾಬರಿ. ಸುಳ್ಳು ಹೇಳೋದು ಒಳ್ಳೆಯದಲ್ಲ ಕಂದ, ನಿಜ ಹೇಳು. ಕಾರ್ತಿ ಮಾತಿಗೆ ಏನಿಲ್ಲ, ಸುಳ್ಳು ಹೇಳ್ತಿಲ್ಲ ಅಂದವನ ತಡವರಿಕೆ ಎಲ್ಲರಿಗೂ ಅನುಮಾನ ಮೂಡಿಸಿತ್ತು. ವೇದ, ಸರಿಯಾಗಿ ಹೇಳು ಅಂದಳು ಬಿಂದು. ಅತ್ತಿಗೆ, ನಿಮ್ಮ ಚಿಕ್ಕಪ್ಪನ ಮಗಳು. ಅವಳ ಹೆಸರೇನು? ಅದೇ ರಿಷಿ ಮದುವೆಗೆ ಬೇರೆ ಊರಿಂದ ಬಂದಿದ್ರು ಅಲ್ವಾ ಅವರು ಅಂದಾಗ ವರ್ಷ ಅಂದಳು ಬಿಂದು. ತಕ್ಷಣವೇ ಅವರೇ, ನಮ್ಮ ಸೈಲೆಂಟ್ ಹುಡುಗನ ಮನಸ್ಸು ಕದ್ದವರು ಅಲ್ವಾ ವಸಂತ್? ಅಣ್ಣ, ಅದು ನೀನು ಮದುವೆ ಮನೆಯಲ್ಲಿ ಲೈನ್ ಹಾಕೋದು, ಅವರಿಂದ ಸುತ್ತೋದು ಯಾರೂ ನೋಡಿಲ್ಲ ಅಂದ್ಕೊಂಡಿದ್ದಾರೆ. ಅದು ನಿನ್ನ ತಪ್ಪು. ನಿನ್ನ ಇಡೀ ಬಂಡವಾಳ ನಮ್ಮ ಕೈ ಸೇರಿದೆ ಅಲ್ವಾ ಕಾರ್ತಿ? ವೇದ ನಕ್ಕು ಅಂದಾಗ ಹೌದೌದು. ಅಬ್ಬಬ್ಬಾ, ಹುಡುಗ ಫುಲ್ ಫಾಸ್ಟ್ ಇದ್ದಾನೆ. ಪರಿಚಯ ಮಾಡ್ಕೊಳ್ಳೋದೇನು, ಏನು ಮಾತು, ನಂಬರ್ ತಗೊಳ್ಳೋವರೆಗೂ ಬಂದಿದೆ ಅಂದಿದ್ದ ಕಾರ್ತಿ. ಅಯ್ಯೋ, ನಿನ್ನ ಯಾವಾಗಲೂ ಮಳ್ಳನ ಥರ ನನ್ನ ಜೊತೆ ಹಿಡ್ಕೊಂಡೆ ಇಂಥ ಕೆಲಸ ಮಾಡಿದ್ದೀಯಾ? ಲೋ, ನನಗೂ ತಿಳಿದಂಗೆ ಯಾವಾಗಲೂ ಲೈನ್ ಹಾಕ್ತೆ, ಪಟಾಯಿಸಿ ನಂಬರ್ ತಗೊಂಡಿದ್ದೀಯಾ? ಇನ್ಮೇಲೆ ನನ್ನ ಮಾತಾಡಿಸು, ಅವಾಗ ಇರೋದು ನಿಂಗೆ. ಕೋಪದಲ್ಲಿ ನುಡಿದ ಶಶಾಂಕು. ಇಲ್ವೋ, ಸುಮ್ಮನೆ ಫ್ರೆಂಡ್ ಥರ ಅಷ್ಟೇ. ಹೌದೇನಪ್ಪ, ಜಸ್ಟ್ ಫ್ರೆಂಡ್ ಅಷ್ಟೇನಾ? ಎಲ್ಲರೂ ತಮಾಷೆ ಮಾಡುತ್ತಾ ಇದ್ದರು. ಅಂತೂ ಹೇಗೋ ಪುಸಲಾಯಿಸಿ ಶಶಾಂಕ್ ಜೊತೆ ರಾಜಿಯಾಗಿದ್ದ ವಸಂತ್. ಅತ್ತಿಗೆ ನೋಡಿ, ಎಲ್ಲ ಕಮಿಟ್ ಆದರು. ನನಗೆ ಯಾರೂ ಸಿಕ್ಕಿಲ್ಲ. ಮುಖ ಇಳೆ ಬಿಟ್ಟು ನುಡಿದ ಶಶಾಂಕ್ ಮಾತಿಗೆ ನಕ್ಕ ಖುಷಿ. ನಿಮ್ಮ ಹುಡುಗಿನೂ ಆದಷ್ಟು ಬೇಗ ಸಿಗ್ತಾಳೆ, ಡೋಂಟ್ ವರಿ ಅನ್ನುತ್ತಾ ಅವನ ತಟ್ಟೆಗೆ ತಿಂಡಿ ಬಡಿಸಿದ್ದಳು. ನಿಂಗೆ ಹೇಗೆ ತಿಳಿಯಿತು ಅವನು ಹುಡುಗಿನ ಇಷ್ಟಪಡೋದು? ನಾವು ಹಾಗೆ ಒಂಥರ ಸ್ಪೆಷಲ್, ಎಲ್ಲ ತಿಳಿಯುತ್ತೆ ಅಂದು ಮೇಲಿದ್ದ ಹುಡುಗ ಎಲ್ಲರ ಎದುರು ಖುಷಿಯನ್ನು ಕೆಲಸಕ್ಕೆ ಕಳಿಸುವ ಮಾತು ಮುಂದಿಟ್ಟಾಗ ಕುಸುಮ, ಅಹಲ್ಯ, ಜಾನಕಿ ಅವರೆಲ್ಲ ಗಂಡಂದಿರ ಮಾವನ ಮುಖ ನೋಡಿದರೆ ರಿಯಾ ತಲೆ ತಗ್ಗಿಸಿದಳು ಎಂದು ಹೇಳಿಕೆ ಮಾತು ಕೇಳಿ ತಪ್ಪು ಮಾಡಿದ್ದಕ್ಕೆ. ಆದರೆ ಬೇಡ ಅನ್ನುವಂತೆ ಮುಖ ಮಾಡಿ ನಿಂತಿದ್ದಳು ಖುಷಿ. ಅಂದೆ ಹೋಗೋದು ಬೇಡ ಅಂತ ಹೇಳಿದ್ದೆ ಅಲ್ವಾ ವೇದ? ದೊಡ್ಡಮ್ಮ, ನೀವು ಹೇಳಿದ್ರಿ ನಿಜ, ಆದರೆ ಯಾಕೋ ಅವಳ ಆಸೆಗಳಿಗೆ ಜೊತೆಯಾಗಬೇಕಿದ್ದ ನಾನು ಅಂದು ಮೌನ ವಹಿಸಿದ್ದು ಸರಿ ಅನಿಸಲಿಲ್ಲ. ಇನ್ನೊಮ್ಮೆ ಕೇಳ್ತಿದ್ದೀನಿ, ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ ಮಾತ್ರ ಅವಳ ಓದುವ ಕನಸನ್ನು ಈಡೇರಿಸೋಣ ಅಂತ. ನೀನು ಒಪ್ಪಿಗೆ ಕೇಳ್ತಿರೋದು ನೋಡಿದರೆ ಕಳಿಸಲೇಬೇಕು ಅನ್ನುವ ನಿನ್ನ ನಿರ್ಧಾರ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅಜ್ಜಯ್ಯ, ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ, ನಮ್ಮ ಬಾಳ ಸಂಗಾತಿಯಾದವರ ಇಷ್ಟ ಕಷ್ಟಕ್ಕೆ ನಾವೇ ಮೊದಲು ಬೆಲೆ ಕೊಡಬೇಕು ಅಂತ. ಈಗ ಕೂಡ ಅದೇ ಹೇಳ್ತಿದ್ದೀನಿ. ನಿನ್ನ ಹೆಂಡತಿ ಕನಸು ನನಸಾಗಿಸೋದು ನಿನ್ನ ಕರ್ತವ್ಯ, ಅದನ್ನು ಮಾಡು. ಆದರೆ ಜೊತೆಗೆ ಮನೆಯವರ ಅಭಿಪ್ರಾಯ ಮುಖ್ಯ.
ಅಪ್ಪ, ಓದಿರೋ ಮಕ್ಕಳು ಹೊರಗೆ ಹೋಗಿ ಏನಾದರೂ ಸಾಧಿಸೋ ಕನಸು ಇರುತ್ತೆ. ಮನೆಯಲ್ಲಿ ಮಕ್ಕಳು ಮರಿ ಅಂತ ಇರೋದು ನಮ್ಮ ಕಾಲಕ್ಕೆ ನಿಲ್ಲಲಿ. ಇನ್ನು ಈ ಮನೆ ಸೊಸೆಯರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಯಾವ ಅಡ್ಡಿ ಬೇಡ. ಅವರ ಕನಸು ಈಡೇರಿಸಿಕೊಳ್ಳಲಿ. ವೇದ, ನಿನ್ನ ಹೆಂಡತಿಗೆ ಹೋಗೋಕೆ ಹೇಳು. ಮನೆಯ ಹಿರಿಮಗ ಹರಿಶ್ಚಂದ್ರ ಅವರು ಹೇಳಿದಾಗ ಎಲ್ಲರೂ ಒಪ್ಪಲೇಬೇಕಾಯಿತು. ಕೈಕಟ್ಟಿ ನಿಂತಿದ್ದ ವೇದ ತನ್ನ ಹಿಂದೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಖುಷಿ ಕಡೆ ನೋಡಿದ. ಅವಳ ಮುಖದಲ್ಲಿ ಅಸಮಾಧಾನ, ಗೊಂದಲ ಸ್ಪಷ್ಟವಾಗಿ ಕಾಣುತ್ತಿತ್ತು. ಏನಮ್ಮ, ಈಗಲೂ ಅದೇ ಮಾತಾ? ನಿನ್ನ ದೊಡ್ಡ ಮಾವನೇ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಏನು ಯೋಚನೆ ಅಂದಿದ್ದ ಅವಳ ಮನವಾರಿತು. ಈಗಲೂ ಬೇಡ ಅಂತಾನೆ ಹೇಳ್ತೀನಿ. ನನಗೆ ಮದುವೆ ಆದಮೇಲೆ ಕೆಲಸ ಮಾಡಬೇಕು, ಓದಬೇಕು ಅಂತ ಆಸೆ ಇದ್ದಿದ್ದು ನಿಜ. ಆದರೆ ಇವಾಗ ಅದೆಲ್ಲ ಇಲ್ಲ. ನಿಮಗೆ ಹೇಳಿದ್ನಲ್ಲ, ಮತ್ತೆ ಕೇಳ್ತಿದ್ದೀರಾ? ಯಾಕಮ್ಮ, ಏನಾಯ್ತು? ಹಳೆ ಕಹಿ ನೆನಪುಗಳು, ಘಟನೆಗಳನ್ನು ಮರೆತು ನಿನ್ನ ಕನಸಿನ ಜೊತೆ ಹೆಜ್ಜೆ ಹಾಕು. ಏನೇ ಆದರೂ ನಾವೆಲ್ಲ ಜೊತೆಗೆ ಇರ್ತೀವಿ. ಅದು ಮಾವ, ನನಗೆ ಕೆಲಸಕ್ಕೆ ಹೋಗುವ ಮನಸ್ಸೇ ಇಲ್ಲ. ಅದು ಅಂತ ರಾಗ ತೆಗೆದಾಗ ಅವಳ ತಳಮಳ ತಿಳಿದ ವೇದ, ನಿನ್ನ ಸೊಸೆಗೆ NGO ಕಟ್ಟುವ ಕನಸಿದೆ. ಅದನ್ನು ಹೇಳೋಕೆ ಭಯ, ಅದಕ್ಕೆ ಈ ರಾಗ. ತಿಳಿಯಾಗಿ ನಕ್ಕು ನುಡಿದ. ಹಾಗಾದರೆ ನಿನ್ನ ಆಸೆಯಂತೆ ನಡೆದು ಬಿಡು. ಅದನ್ನು ಹೇಳೋಕೆ ಭಯ ಯಾಕೆ? ಅದರ ಎಲ್ಲ ಖರ್ಚು ವೆಚ್ಚ ನಾವು ನೋಡ್ಕೊಳ್ತೀವಿ. ನೀನು ತಲೆ ಕೆಡಿಸಿಕೊಳ್ಳಬೇಡ. ಒಳ್ಳೆ ಕೆಲಸಕ್ಕೆ ಚಾಲನೆ ಕೊಡು. ನಾವೆಲ್ಲ ನಿನ್ನ ಜೊತೆಗೆ ಇರ್ತೀವಿ. ಪೂರ್ಣಚಂದ್ರ ಅವರು ಹೇಳುತ್ತಿದ್ದಂತೆ ಸಂತೋಷದಲ್ಲಿ ಅವಳ ಮುಖ ಹೂವಿನಂತೆ ಅರಳಿತು. ವೇದ ಅವಳಿಗೆ ಏನು ಇಷ್ಟನೋ ಅದೇ ಮಾಡಲಿ ಬಿಡು. ನನಗೂ ಅದೇ ಆಸೆಯಪ್ಪ. ಅವಳ ಇಷ್ಟ ಕಷ್ಟಕ್ಕೆ ಬೆಲೆ ಕೊಡ್ತೀನಿ. ಗಂಡಸರೆಲ್ಲ ಅದರ ಬಗ್ಗೆ ಮಾತನಾಡುತ್ತಾ ಕುಳಿತರೆ ಅವಳ ಎದುರು ಬಂದು ನಿಂತ ವೇದ. ಅಂತೂ ನಿನ್ನ ಆಸೆ ಈಡೇರುವ ಸಮಯ ಬರ್ತಿದೆ ಬಂಗಾರಿ ಅಂದಿದ್ದ ನಗುತ್ತಾ. ಫುಲ್ ಹ್ಯಾಪಿ ಅಂದು ತನ್ನ ಅತ್ತೆಯರ ಕಡೆ ನೋಡಿದಳು. ಅವರ ಮುಖದಲ್ಲೂ ಮಂದಹಾಸ. ಅತ್ತಿಗೆ, ನಿಮಗೆ ಏನು ಬೇಕಿದ್ರು, ಏನು ಹೆಲ್ಪ್ ಬೇಕಿದ್ರು ನಮಗೆ ಕೇಳಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ವಸಂತ್ ಹೇಳಿದಾಗ ಖುಷಿಯಿಂದ ತಲೆ ಆಡಿಸಿದಳು ಖುಷಿ. ನಾವು ನಿನ್ನ ಜೊತೆಗೆ ಬರಬಹುದಾ ಖುಷಿ ಅಂದ ಬಿಂದು ಮಾತಿಗೆ ಅವಳಿಗೆ ಖುಷಿಗೆ ಕುಣಿಯುವಂತೆ ಆಗಿತ್ತು. ಅಕ್ಕ ಅಂದಳು ನಗುತ್ತಾ. ಅತ್ತಿಗೆ, ನನ್ನ ಹತ್ರ ಒಂದು ಐಡಿಯಾ ಇದೆ, ಹಾಗೆ ಮಾಡೋಣ ಅಂದ ರಿಷಿ. ಏನು? ಒಕ್ಕರಲಿನಿಂದ ಕೇಳಿದರೆಲ್ಲ. ನಮ್ಮದೇ ಫ್ಯಾಮಿಲಿ ಕಡೆಯಿಂದ ಒಂದು ಟ್ರಸ್ಟ್ ತೆಗೆದರೆ ಹೇಗೆ? ನಾವೆಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿದಂತೆ ಆಗುತ್ತೆ. ಎಲ್ಲ ಸೇರಿ ನಡೆಸಿದರೆ ಬೇರೆ ಕಡೆ ಡೊನೇಷನ್ ಅಂತೆಲ್ಲ ಕೇಳೋದು ತಪ್ಪುತ್ತೆ. ನನಗೆ ಒಪ್ಪಿಗೆ, ಆದರೆ ಎಲ್ಲರೂ ಒಪ್ಪಿಕೊಳ್ಳಬೇಕು ಅಂದಳು ಗಂಡನ ಕಡೆ ನೋಡುತ್ತಾ. ಅಪರೂಪಕ್ಕೆ ಒಂದು ಒಳ್ಳೆ ಮಾತು ಹೇಳಿದ ಅಂದು ರಿಷಿ ಹೆಗಲ ಬಳಸಿದ ವೇದ. ನನಗೂ ಈ ಐಡಿಯಾ ಇಷ್ಟ ಆಯಿತು ಅಂದಿದ್ದ. ಒಳ್ಳೆ ಕೆಲಸ, ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ. ಎಲ್ಲ ಮಾತಾಡಿ ಅದರ ವ್ಯವಸ್ಥೆ ಮಾಡಿಕೊಳ್ಳಿ ಅಂದ ಪೂರ್ಣಚಂದ್ರ ಅವರು ಅಲ್ಲಿಂದ ನಡೆದರೆ, ಈ ಮನೆ ಮಕ್ಕಳೆಲ್ಲ ಅಲ್ಲ, ಬಂದಿರೋ ಸೊಸೆಯರು ಕೂಡ ಒಳ್ಳೆ ಮನದವರು. ಒಳ್ಳೆಯದಾಗಲಿ ಮಗಳೇ, ನಿನ್ನ ಕನಸಿಗೆ ನಾವೆಲ್ಲ ಜೊತೆಯಾಗ್ತೀವಿ ಅಂದ ಶರತ್ ಅವರ ಮಾತಿಗೆ ಕಣ್ಣುಗಳನ್ನು ತುಂಬಿಕೊಂಡು ನಿಂತಳು ಖುಷಿ. ನಿಮ್ಮ ಅತ್ತೆಯರನ್ನು ಸೇರಿಸಿಕೊಳ್ಳ ಅಂದ ಹರಿಶ್ಚಂದ್ರ ಅವರು ಅವಳ ಬಳಿ ಬಂದು ಕೈಗೆ ಒಂದು ಖಾಲಿ ಚೆಕ್ ನೀಡಿ, ಬೇಗ ಕೆಲಸ ಪ್ರಾರಂಭ ಮಾಡಮ್ಮ, ಒಳ್ಳೆಯದಾಗಲಿ ಅಂತ ತಲೆ ಸವರಿ ನುಡಿದಾಗ, ಥ್ಯಾಂಕ್ಸ್ ಮಾವ ಅಂದವಳೆ ಅವರಿಬ್ಬರ ಕಾಲಿಗೆ ಎರಗಿದ್ದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.